ಪವಿತ್ರ ಗೌಡ ಫುಲ್ ಜಾಲಿ ಮಕ್ಕಳ ಜೊತೆ ಫುಲ್ ಜಾಲಿ ಮೂಡ್ ನಲ್ಲಿರುವಂತಹ ಪವಿ ದರ್ಶನ್ ಸಾಂಗ್ಸ್ಗೆ ಸ್ಟೆಪ್ ಹಾಕಿದ ಪವಿತ್ರ ಗೌಡ. ಖುಷಿ ಗೌಡ ಜೊತೆ ಸ್ಟೆಪ್ ಹಾಕಿದಂತಹ ಪವಿತ್ರ ಗೌಡ. ಯಾರೂ ಕೂಡ ಯಾರ ಸಾವಾಸವೂ ಬೇಡ ಅಂತ ಮಗಳ ಜೊತೆ ಫುಲ್ ಸ್ಟೆಪ್. ದೊಡ್ಡ ಬಂಗಲೆ ಮುಂದೆ ಸ್ಟೆಪ್ ಹಾಕಿದ ಪವಿ ಅಂಡ್ ಖುಷಿ. ತಮ್ಮ ಇನ್ಸ್ಟಾದಲ್ಲಿ ಡ್ಯಾನ್ಸ್ ವಿಡಿಯೋ ಹಂಚಿಕೊಂಡಿರುವಂತಹ ಪವಿತ್ರ ಗೌಡ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ. ದರ್ಶನ್ ಡೆವಿಲ್ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ. ಮಗಳಿಗೆ ಟೈಮ್ ಕೊಡ್ತಿರುವಂತಹ ಪವಿತ್ರ ಗೌಡ. ಎಸ್, ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಈಗ ಬೇಲ್ ಆಗಿದೆ. ಇಬ್ಬರಿಗೂ ಬೇಲ್ನ ಮೂಲಕ ಹೊರಗಿದ್ದಾರೆ. ದರ್ಶನ್ ಏನೋ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆದರೆ ಪವಿತ್ರ ಗೌಡ ತನ್ನ ಮಗಳ ಜೊತೆಗೆ ಸಖತ್ತಾದ ಸ್ಟೆಪ್ ಅನ್ನ ಹಾಕ್ತಾ ಇದ್ದಾರೆ. ಮಗಳ ಜೊತೆ ಫುಲ್ ಜಾಲಿ ಮೂಡ್ ನಲ್ಲಿ ಇದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಒಂದು ಹಿಂದೆ ಒಂದು ದೊಡ್ಡ ಬಂಗಲೆ ಇದೆ. ಬಂಗಲೆ ಮುಂದೆ ನಿಂತ್ಕೊಂಡು ಅಮ್ಮ ಮಗಳು ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದು ಕೂಡ ದರ್ಶನ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾರ ಸಾವಾಸನೂ ಬೇಡ ಅಂತ ಹೇಳಿ ಮಗಳ ಜೊತೆ ಫುಲ್ ಸ್ಟೆಪ್ ಅನ್ನ ಹಾಕ್ತಾ ಇದ್ದಾರೆ. ದೊಡ್ಡ ಬಂಗಲೆಯ ಮುಂದೆ ಪವಿ ಹಾಗೂ ಖುಷಿ, ಪವಿತ್ರ ಗೌಡ ಹಾಗೆ ಖುಷಿ ಗೌಡ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿಯಾಗಿದ್ರು ಪವಿತ್ರ ಗೌಡ. ನಾನಾಗ್ಲೇ ಹೇಳ್ದಂಗೆ ದರ್ಶನ್ ಯಾರ ಸಾವಾಸವೂ ಬೇಡ ಅಂತ ಹೇಳಿ ಆರಾಮಾಗಿ ದೇವಸ್ಥಾನಗಳನ್ನ ಸುತ್ತಾಕಿ ಡೆಬಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದ್ರೆ ಪವಿತ್ರ ಗೌಡ ತನ್ನ ಮಗಳ ಜೊತೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಗಳಿಗೆ ಟೈಮ್ ಕೊಡ್ತಾ ಇದ್ದಾರೆ ಪವಿತ್ರ ಗೌಡ. ಎಸ್, ಮಗಳ ಜೊತೆಯಲ್ಲಿ ಆರಾಮಾಗಿ ಅಂದ್ರೆ ಎಲ್ಲಾ ನೋವುಗಳನ್ನ ಮರೆತು ಪವಿತ್ರ ಗೌಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಹಾಗೂ ಖುಷಿ ಗೌಡ ಆರಾಮಾಗಿ ತಮ್ಮ ಟೈಮ್ ಅನ್ನ ತಾವು ಸ್ಪೆಂಡ್ ಮಾಡ್ತಾ ಇದ್ದಾರೆ. ದೊಡ್ಡ ಬಂಗಲೆಯ ಮುಂದೆ ಸ್ಟೆಪ್ ಹಾಕ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಆ ಒಂದು ವಿಡಿಯೋ, ಖುಷಿಯಾಗಿರುವಂತಹ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಹಾಡಿಗೆ ಇವರಿಬ್ಬರು ಕೂಡ ಸ್ಟೆಪ್ ಹಾಕಿರೋದು ಎಲ್ಲರ ಗಮನವನ್ನ ಸೆಳೆದಿದೆ. ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದ್ರೆ, ದರ್ಶನ್ ಕೇರಳದಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ದಾರೆ. ಅವರು ತಮ್ಮ ಹೆಂಡತಿಯ ಜೊತೆಗೆ ಆರಾಮಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರು ಅವರ ಜೀವನವನ್ನ ನೋಡ್ಕೊಂಡ್ರೆ ಪವಿತ್ರ ಗೌಡ ಅವರ ಜೀವನವನ್ನ ನೋಡ್ಕೊಳ್ತಾ ಇದ್ದಾರೆ. ತನ್ನ ಮಗಳ ಜೊತೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಅವಳ ಖುಷಿಯಲ್ಲಿ ತಮ್ಮ ಖುಷಿಯನ್ನ ಕಾಣುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಜಾಮೀನಾಗಿದೆ, ಕೇಸ್ ಇನ್ನು ಮುಗ್ದಿಲ್ಲ, ಓಡಾಡ್ಬೇಕಾಗತ್ತೆ.